ಓಂ ಶ್ರೀ ಗಣೇಶಾಯ ನಮಃ. ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಕೆಲವೊಂದು ಬದಲಾವಣೆ ಇದೆ. ಉದ್ಯೋಗವನ್ನು ಸೂಚಿಸುವಂತಹ ಕುಜಗ್ರಹ ಮಿಥುನ ರಾಶಿಯಲ್ಲಿದ್ದಾನೆ. ಭಾಗ್ಯಾಧಿಪತಿ ನೀಚನಾಗಿ ಮತ್ತೆ ಸ್ವಂತ ರಾಶಿಗೆ ಹೋಗುತ್ತಿದ್ದಾನೆ. ಅಷ್ಟಮಾಧಿಪತಿಯಾದ ಬುಧ ಕೂಡ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ. ವ್ಯಾಪಾರವನ್ನು ಸೂಚಿಸುವ ಸೂರ್ಯ ಸ್ವಂತ ರಾಶಿಯಲ್ಲೇ ಇದ್ದಾನೆ. ಸೆಪ್ಟೆಂಬರ್ 2ರಂದು ಅಮಾವಾಸ್ಯೆ ಇದೆ. ಸೆಪ್ಟೆಂಬರ್ 7ಕ್ಕೆ ಗಣೇಶ ಚತುರ್ಥಿ. ಸೆಪ್ಟೆಂಬರ್ 18ರಂದು ಹುಣ್ಣಿಮೆ ಇದೆ. ಹುಣ್ಣಿಮೆ ಆದ ನಂತರ 15 ದಿನಗಳ ಕಾಲ ಪಿತೃಪಕ್ಷ ಇದೆ. ಇಷ್ಟು ವಿಚಾರಗಳು ಸೆಪ್ಟೆಂಬರ್ ಮಾಸದಲ್ಲಿ ಆಗುತ್ತದೆ. ನೋಡೋಣ ಕುಂಭರಾಶಿಯವರಿಗೆ ಈ ಬದಲಾವಣೆಯಿಂದ ಏನೆಲ್ಲ ಪ್ರಭಾವ ಬೀರಬಹುದು ಎಂದು. ನಿಮಗೆಲ್ಲರಿಗೂ ವೇದಾಂಗ ಅಸ್ಟ್ರಾಲಜಿ ಚಾನೆಲ್ಗೆ ಸ್ವಾಗತ. ಕುಂಭರಾಶಿಯ ಲಗ್ನಾಧಿಪತಿಯಾದ ಶನಿಗ್ರಹ 1ನೇ ಮನೆಯಲ್ಲಿದ್ದಾನೆ. ಲಗ್ನೇಶೇ ಲಗ್ನೆಗೆ ದೇಹ ಸುಖ ಭುಜ ವಿಕ್ರಮಿ. ದೇಹಕ್ಕೆ ಯಾವ ತರಹದ ಆಯಾಸ ಎನ್ನುವುದು ಇರುವುದಿಲ್ಲ. ಸದೃಢವಾದ ಶರೀರ ನಿಮ್ಮದಾಗಿರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮನ್ನು ಮನೆಯ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೀರಾ. ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ನಿಮಗೆ ಆಯಾಸ ಎನ್ನುವುದು ಆಗುವುದಿಲ್ಲ. ಕುಂಭರಾಶಿಯವರಿಗೆ ಯೋಗಕಾರಕ ಗ್ರಹ ಯಾವುದೆಂದರೆ ಶುಕ್ರ ಗ್ರಹ. 4 ಮತ್ತು 9ನೇ ಮನೆಯ ಅಧಿಪತಿ ಸೆಪ್ಟೆಂಬರ್ 18ರವರೆಗೆ ಕನ್ಯಾ ರಾಶಿಯಲ್ಲಿದ್ದಾನೆ. ಇದು ಇವನಿಗೆ ನೀಚ ಸ್ಥಾನ. ಹಾಗಾಗಿ ಕೆಲವೊಂದು ಸಮಸ್ಯೆ ಬರಬಹುದು. ಯಾವ ವಿಚಾರದಲ್ಲಿ ಎಂದರೆ ಮನೆಯಲ್ಲಿ ಒಂದು ತರಹದ ಅಶಾಂತಿ ವಾತಾವರಣ ಸೃಷ್ಟಿಯಾಗಬಹುದು. ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಅವರ ಬಾಂಧವರಿಂದ ನಿಮಗೆ ಕೆಲವೊಂದು ಕೆಟ್ಟ ಸುದ್ದಿ ಬರಬಹುದು. ವಾಹನ ಐಷಾರಾಮಿ ವಸ್ತುಗಳು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ವಾಹನ ಚಾಲನೆ ಮಾಡುವವರು ತುಂಬಾ ಜಾಗ್ರತೆ ಆಗಿರಬೇಕು. ಅವಘಡ ಆಗುವ ಲಕ್ಷಣ ಇದೆ. ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಕೂಡ ಚೆನ್ನಾಗಿರುವುದಿಲ್ಲ. ಆದರೆ ನೋಡಿ, ಇದೆಲ್ಲ ತಾತ್ಕಾಲಿಕ. ಸೆಪ್ಟೆಂಬರ್ 19ರಂದು ಶುಕ್ರ ಸ್ವಂತ ರಾಶಿಯಾದ ತುಲಾರಾಶಿಗೆ ಪ್ರವೇಶ. ಇಲ್ಲಿಂದ ಶುಭ ಫಲ ಇದೆ. ಭಾಗ್ಯೇಶೇ ಭಾಗ್ಯಭಾವಸ್ಥೆ ಬಹುಭಾಗ್ಯ ಸಮನ್ವಿತ. ಅದೃಷ್ಟ ಚೆನ್ನಾಗಿರುವುದು. ತಂದೆ ತಾಯಿ ಕಡೆಯಿಂದ ಪ್ರಶಂಸೆ ನಿಮಗೆ ಸಿಗುತ್ತದೆ. ಪತ್ನಿ ಕಡೆಯಿಂದ ಕೂಡ ಶುಭ ಸುದ್ದಿ ಇದೆ. ಹೊಸ ವಾಹನ ಖರೀದಿ, ಭೂಮಿ ಖರೀದಿ ಮಾಡಲು ಉತ್ತಮ ಸಮಯ. ಉದ್ಯೋಗದ ಬಗ್ಗೆ ನೋಡುವುದಾದರೆ 10ನೇ ಮನೆಯ ಅಧಿಪತಿಯಾದ ಕುಜಗ್ರಹ ಪಂಚಮದಲ್ಲಿದ್ದಾನೆ. ಹಾಗಾಗಿ ಬುದ್ಧಿ, ವಿದ್ಯಾಶಕ್ತಿಯಿಂದ ಪ್ರಮೋಷನ್, ಹೈಕ್ ಎಲ್ಲ ಸಿಗಬಹುದು. ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾವುದಾದರೂ ಒಂದು ಹೊಸ ಸ್ಕಿಲ್ ಎಕ್ವೈರ್ ಮಾಡುತ್ತೀರಾ ಈ ಸಮಯದಲ್ಲಿ. ಮಕ್ಕಳಿಗೆ ಕೂಡ ಉದ್ಯೋಗ ಸಿಗುವುದು. ಹೀಗೆ ಕುಜನಿಂದ ಉತ್ತಮ ಫಲ ಕುಂಭರಾಶಿಯವರಿಗೆ. ಇನ್ನು ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾದ ಬುಧ 7ನೇ ಮನೆಯಲ್ಲಿದ್ದಾನೆ. ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿ ಇದೆ. ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಕೂಡ ಉತ್ತುಂಗತ ಸ್ಥಿತಿಯಲ್ಲಿರುತ್ತದೆ. ಸೆಪ್ಟೆಂಬರ್ 23ರಂದು ಬುಧ ಕನ್ಯಾ ರಾಶಿಗೆ ಪ್ರವೇಶ. ಬುಧನಿಗೆ ಕನ್ಯಾ ರಾಶಿ ಉಚ್ಚಸ್ಥಾನ. ಹಾಗಾಗಿ ರಹಸ್ಯವಾಗಿ ನಿಮಗೆ ಧನಪ್ರಾಪ್ತಿಯಾಗುವುದು. ಪಿತ್ರಾರ್ಜಿತ ಆಸ್ತಿ ಕೂಡ ಸಿಗುವುದು. ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇದ್ದಾಗ ದೀರ್ಘಾಯುಷ್ಯ ಕೂಡ ಇದೆ. ಇನ್ನು ವ್ಯಾಪಾರದ ಬಗ್ಗೆ ನೋಡುವುದಾದರೆ ಸಪ್ತಮಾಧಿಪತಿಯಾದ ಸೂರ್ಯ ಸಪ್ತಮದಲ್ಲಿ ಇದ್ದಾನೆ. ಸ್ವಂತ ರಾಶಿಯಲ್ಲಿರುವುದರಿಂದ ವ್ಯಾಪಾರದಲ್ಲಿ ವೃದ್ಧಿ ಇದೆ. ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟ ಯಾವುದಾದರೂ ವ್ಯಾಪಾರ ಇದ್ದಲ್ಲಿ ಉತ್ತಮ ಲಾಭ ಇದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟ ಶತ್ರುಗಳು ಕೂಡ ನಾಶವಾಗುತ್ತಾರೆ. ಸಾಲ ಬಾಧೆ ಎಲ್ಲ ಕಡಿಮೆ ಆಗುವುದು. ವೈವಾಹಿಕ ಜೀವನದಲ್ಲಿ ಕೂಡ ಉತ್ತಮ ಫಲ ಇದೆ. ಪತಿ ಪತ್ನಿಯರ ಮಧ್ಯೆ ಸಾಮರಸ್ಯ ಇದೆ. ಆದರೆ ಕಲಹ ಎನ್ನುವುದು ಇದೆ. ಇದು ಸರ್ವೇ ಸಾಮಾನ್ಯ. ಧನಾಧಿಪತಿ ಮತ್ತು ಲಾಭಾಧಿಪತಿಯಾದ ಗುರು ಚತುರ್ಥದಲ್ಲಿದ್ದಾರೆ. ಗುರುಬಲ ಇದೆ. ಕುಟುಂಬ ವೃದ್ಧಿಯಾಗುವುದು. ಮನೆಯಲ್ಲಿ ಶುಭ ಕಾರ್ಯ ಆಗುವುದು. ನಿಮ್ಮ ಮಾತುಗಾರಿಕೆ ಚೆನ್ನಾಗಿರುತ್ತದೆ. ಈ ಸಮಯದಲ್ಲಿ ಸರ್ವ ಲಾಭಗಳು ಅಧಿಕವಾಗಿಯೇ ಇರುತ್ತದೆ. ಗುರುವಿನ ಅನುಗ್ರಹ ನಿಮಗೆ ಪೂರ್ಣವಾಗಿದೆ. 3ರಲ್ಲಿ ರಾಹು, 8ರಲ್ಲಿ ಕೇತು. ದೃಢಬುದ್ಧಿ ನಿಮಗೆ ರಾಹು ಕೊಡುತ್ತಿದ್ದಾನೆ. ಪ್ರಯತ್ನವಿಲ್ಲದೆ ಹಣ ಸಂಪಾದನೆ ಕೂಡ ಮಾಡುತ್ತೀರಾ. ಕೇತು ಕನ್ಯಾ ರಾಶಿಯಲ್ಲಿರುವುದರಿಂದ ಮಹಾ ಐಶ್ವರ್ಯ ಆಸ್ತಿಗಳು ನಿಮಗೆ ಸಿಗುತ್ತದೆ. ನಾನು ಇಷ್ಟರವರೆಗೆ ಹೇಳಿದ್ದೆಲ್ಲ ಗೋಚಾರ ಫಲಗಳು. ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗತಿಯ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಬರಬಹುದು. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸರ್ವಜನೋ ಸುಖಿನೋ ಭವಂತು.